ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಮತ್ತು ಅವಾಂತರದ ಬಗ್ಗೆ ನಾವು ನಿಮಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಹಾವೇರಿಯಲ್ಲೂ ಕೂಡ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆಯಲ್ಲ, ಅದರ ಪರಿಣಾಮ ಹಾವೇರಿ ಜಿಲ್ಲೆಯಲ್ಲೂ ಕೂಡ ವರದಾ ನದಿ ಮೈದುಂಬಿ ಹರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವರದಾ ನದಿಯನ್ನು ದಾಟೋದಕ್ಕೆ ಹೋಗಿ ಯುವಕರು ನಡುನೀರಿನಲ್ಲಿ ಸಿಲುಕಿದಂತಹ ಪ್ರಸಂಗ ನಡೆದಿದೆ. ಹಾವೇರಿಯಿಂದ ಕಳಸೂರು ಗ್ರಾಮಕ್ಕೆ ಸಂಪರ್ಕಿಸುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು. ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ವರದಾ ನದಿ ನೀರು ರಭಸವಾಗಿ ಹರಿತಾ ಇದೆ. ನಡುನೀರಿನಲ್ಲಿ ಸಿಲುಕಿ ಕೆಲಕಾಲ ಯುವಕರು ಪರದಾಡಿರುವಂತಹ ಪ್ರಸಂಗ ನಡೆದಿದೆ. ನಡುನೀರಿನಲ್ಲಿ ಸಿಲುಕಿದಂತಹ ಇಬ್ಬರು ಯುವಕರು ಯಾವ ರೀತಿ ಪರದಾಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ನೀರೆಲ್ಲಿದೆ, ಸೇತುವೆಯಲ್ಲಿದ್ದೇನೆ ಅಂತ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಈ ರೀತಿ ಹೋಗೋದಕ್ಕೆ ಧೈರ್ಯನಾದರೂ ಹೆಂಗೆ ಬಂತು ಅಂಥೇಳಿ ಇವ್ರಿಗೆ. ಇಬ್ಬರು ಹೋಗ್ಬಿಟ್ಟಿದ್ದಾರೆ, ನಡುನೀರಿನಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಹೋಗೋದಕ್ಕೆ ಧೈರ್ಯ ಬರ್ತಿಲ್ಲ, ಹಿಂದೆ ಬರೋದಕ್ಕೂ ಆಗ್ತಿಲ್ಲ. ಒದಾಡ್ತಿದ್ದಾರೆ ಮಧ್ಯೆ ಸಿಲ್ಕೊಂಡು. ಹೆಂಗೋ ಕಣ್ಣು ಮುಚ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಅಲ್ಲಿಂದ ಯುವಕ ನಡ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮಳೆಗಾಲದಲ್ಲಿ ಈ ರೀತಿಯ ಹುಚ್ಚು ಸಾಹಸ ಬೇಕಾ ಅಂಥೇಳಿ. ಅಂಥದ್ದೇನಿತ್ತು ಅಂತ ಗೊತ್ತಾಗ್ತಿಲ್ಲಪ್ಪ. ಈ ಕಡೆಯಿಂದ ಆ ಕಡೆ ಹೋಗೋದು,